ಸೊ ಫೈನಲ್ ಆಗಿ ಸಿ ಎಸ್ ಕೆ ಒಂದು ಆರ್ ಸಿ ಬಿಗೆ ಬಳುವಳಿ ಅಂತ ಹೇಳ್ಬೋದು. ಅಡ್ವಾಂಟೇಜ್ನ ಮಾಡಿಬಿಟ್ಟು ಹೋಗಿದ್ದಾರೆ ಆರ್ ಸಿ ಬಿಗೆ ಅಲ್ಲ, ಪಂಜಾಬ್, ಮುಂಬೈ, ಆರ್ ಸಿ ಬಿ ಈ ಮೂರು ಟೀಮು ಕೂಡ ಸಿ ಎಸ್ ಕೆ ಅವರು ಲಾಸ್ಟ್ ಮ್ಯಾಚಲ್ಲಿ ಜಿ ಟಿ ವಿರುದ್ಧ ಗೆದ್ದು ಒಂದು ಅಡ್ವಾಂಟೇಜ್ನ ಮೂರು ಟೀಮ್ಗಳಿಗೂ ಕೂಡ ಮಾಡಿಬಿಟ್ಟು ಹೋಗಿದ್ದಾರೆ. ಸೊ ಇವತ್ತೇನಾದರೂ ಜಿ ಟಿ ಗೆದ್ದಿದ್ರೆ ಅವರು ಕನ್ಫರ್ಮ್ ಮಾಡ್ಕೊಳ್ತಿದ್ರು ಟಾಪ್ 2 ಅಲ್ಲಿ ಫಿನಿಶ್ ಆಗ್ತಾರೆ ಅಂತ. ಬಟ್ ಇವತ್ತು ಜಿ ಟಿ ಅವರು ಸೋತಿದ್ದಾರೆ. ಸೊ ಇನ್ನೂ ಕೂಡ ಖರಾಬಾಗಿದೆ ಪಾಯಿಂಟ್ಸ್ ಟೇಬಲು. ಯಾರು ಹೋಗ್ತಾರೆ ಟಾಪ್ 2ಗೆ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಈ ಸಿ ಎಸ್ ಕೆ ಮಾಡಿರೋ ಕೆಲಸದಿಂದ ಪಾಪ ಜಿ ಟಿ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಲ್ಲ. ಜಿ ಟಿ ಅವರು ಸೋತಿದ್ದಾರೆ ಇವತ್ತು. ಕಷ್ಟಪಟ್ಟು ಇವತ್ತೇನಾರು ಗೆದ್ದಿದ್ರೆ ಜಿ ಟಿ ಅವರು ಕನ್ಫರ್ಮ್ ಮಾಡ್ಕೊತಿದ್ರು ಅವ್ರನ್ನ ಪಾಯಿಂಟ್ಸ್ ಅಂದರೆ ಟಾಪ್ 2 ಅವ್ರನ್ನ ಕನ್ಫರ್ಮ್ ಮಾಡ್ಕೊಳ್ತಿದ್ರು. ಬಟ್ ಸೋತಿದ್ದಾರೆ ಸಿ ಎಸ್ ಕೆ ಅವರು. ಪಾಪ ನಾವು ಹೆಂಗಿದ್ರು ಡಿಸಪಾಯಿಂಟ್ ಆಗಿದ್ದೀವಿ, ಆಲ್ರೆಡಿ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದ್ದೀವಿ. ನಾವು ಡಿಸಪಾಯಿಂಟ್ ಆಗಿರೋದ್ರಿಂದ ನಿಮ್ಮನ್ನೂ ಕೂಡ ಡಿಸಪಾಯಿಂಟ್ ಮಾಡಿಬಿಟ್ಟೇ ಹೋಗ್ತೀವಿ ಅಂತ ಗೆದ್ದಿದ್ದಾರೆ ಇವತ್ತು. ಚಾಂಪಿಯನ್ಸ್ ಥರ ಆಟ ಆಡಿದ್ದಾರೆ ಸಿ ಎಸ್ ಕೆ ಅವರು. ಇದು ಆರ್ ಸಿ ಬಿಗೆ ಒಂದು ದೊಡ್ಡ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ಸಿನಾರಿಯೋಗಳಿಷ್ಟೇ. ನಾಳೆ ಮತ್ತು ನಾಳಿದ್ದು ನಡೆಯೋ ಮ್ಯಾಚ್ ಮೇಲೆ ಡಿಪೆಂಡ್ ಆಗಿರುತ್ತೆ ಟಾಪ್ 2 ಯಾರು ಫಿನಿಶ್ ಮಾಡ್ತಾರೆ ಅಂತ ಪಾಯಿಂಟ್ಸ್ ಟೇಬಲ್ನಲ್ಲಿ. ನಾಳೆ ನಡೀತಾ ಇದೆ ಮ್ಯಾಚ್ ಮುಂಬೈ ಮತ್ತು ಪಂಜಾಬ್, ಅಂದರೆ ನಾಳಿದ್ದು ನಡೀತಾ ಇದೆ ಮ್ಯಾಚ್ ಆರ್ ಸಿ ಬಿ ಮತ್ತು ಎಲ್ ಎಸ್ ಜಿ. ಸೊ ಸಿಂಪಲ್ ಸಿನಾರಿಯೋ ಹೇಳ್ಬೇಕು ಅಂತ ಹೇಳಿದ್ರೆ, ನಾಳೆ ಏನಾದರೂ ಪಂಜಾಬ್ ಗೆದ್ದು ನಾಳಿದ್ದು ಏನಾದರೂ ಆರ್ ಸಿ ಬಿ ಗೆದ್ದರೆ ಸೊ ಪಂಜಾಬ್ ಮತ್ತು ಆರ್ ಸಿ ಬಿ ಟಾಪ್ 2 ಹೋಗಿ ನಿಂತ್ಕೊಳ್ತಾರೆ ಪಾಯಿಂಟ್ಸ್ ಟೇಬಲ್ನಲ್ಲಿ. ಅಕಸ್ಮಾತ್ ನಾಳೆ ಏನಾದರೂ ಪಂಜಾಬ್ ಸೋತು ನಾಳಿದ್ದು ಏನಾದರೂ ಆರ್ ಸಿ ಬಿ ಸೋದರೆ ಚಾನ್ಸ್ ಹೋಗ್ತು ಆರ್ ಸಿ ಬಿಗೆ ಮತ್ತು ಪಂಜಾಬ್ಸ್ಗೆ. ಸೊ ಟಾಪ್ 2 ಯಾರು ಫಿನಿಶ್ ಮಾಡ್ತಾರೆ ಅಂತ ಹೇಳಿದ್ರೆ ಜಿ ಟಿ ಮತ್ತು ಮುಂಬೈ ಫಿನಿಶ್ ಮಾಡ್ತಾರೆ ಆ ಸಿಚುವೇಷನಲ್ಲಿ. ಸೊ ಆರ್ ಸಿ ಬಿಗೆ ಬೇಕಾಗಿರೋದು ಒಂದೇ ಒಂದು ಅಷ್ಟೇ, ಜಸ್ಟ್ ಎಲ್ ಎಸ್ ಜಿ ಮೇಲೆ ಗೆದ್ದರೆ ಸಾಕು, ಅವರು ಟಾಪ್ 2 ಅಲ್ಲಿ ಫಿನಿಶ್ ಮಾಡ್ತಾರೆ. ಜಸ್ಟ್ ಹೋಪ್ ಮಾಡೋಣ ಈ ಸೀಸನಲ್ಲಾದರೂ ಕೂಡ ನಮ್ಮ ಆರ್ ಸಿ ಬಿ ಟಾಪ್ 2 ಅಲ್ಲಿ ಫಿನಿಶ್ ಮಾಡಲಿ ಅಂತ. ಸೊ ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಫೈನಲ್ ಆಗಿ ಸಿ ಎಸ್